ಬೀದರ್ ಜಿಲ್ಲೆಯ ಹುಮನಾಬಾದ್ ಮತಕ್ಷೇತ್ರದಲ್ಲಿ ಬರುವ ಚಿಟ್ಟಗುಪ್ಪ APMC ಮಾರ್ಕೆಟ್ನಲ್ಲಿರುವ ನಮ್ಮ ಗ್ರೋಮರ್ ರಾಸಾಯನಿಕ ಅಂಗಡಿ ಮೇಲೆ ತಹಸೀಲ್ದಾರ್ ಮಂಜುನಾಥ್ ಪಾಂಚಾಳ್ ದಾಳಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ರೈತರಿಗೆ ರಸಗೊಬ್ಬರ ನೀಡ್ತಾ ಇರಲಿಲ್ಲ, ರಸಗೊಬ್ಬರ ಇಲ್ಲ ಅಂತ ಸುಳ್ಳನ್ನು ಹೇಳ್ತಾ ಇದ್ದಾನೆ ರಸಗೊಬ್ಬರ ಅಂಗಡಿ ಮಾಲೀಕ ಅಂತ ಆರೋಪ ಇತ್ತು. ಈ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ಅವರು ಭೇಟಿ ನೀಡ್ತಾರೆ, ದಾಳಿಯನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಮಹಿಳೆಯರು ಕೂಡ ರಸಗೊಬ್ಬರದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ನಾವುಗಳು ಕೂಡ 2-3 ದಿವಸದಿಂದ ಗೊಬ್ಬರಕ್ಕೆ ಅಡ್ಡಾಡುತ್ತಿದ್ದೇವೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಆಗ ತಹಸೀಲ್ದಾರ್ ಗೋದಾಮ್ ಪರಿಶೀಲನೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಸುಮಾರು 140ಕ್ಕೂ ಹೆಚ್ಚು ಚೀಲ ಅಂಗಡಿಯಲ್ಲಿ ಇರುವುದು ಕಂಡುಬಂದಿದೆ. ಅಂಗಡಿಯವರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯದಲ್ಲಿದ್ದ ಅಧಿಕಾರಿಗಳಿಗೆ ತಿಳಿಸಲಾಯಿತು. ನಂತರ ಸ್ಥಳೀಯದಲ್ಲಿದ್ದ ಎಲ್ಲ ರೈತರಿಗೆ ಯೂರಿಯಾ ಗೊಬ್ಬರ ವಿತರಣೆ ಮಾಡಿಸಲಾಯಿತು. ಯಾವ ಕಾರಣಕ್ಕಾಗಿ ಅಂಗಡಿಯವರು ಗೊಬ್ಬರ ವಿತರಣೆ ಮಾಡಲು ತನಿಖೆ ನಡೆಸಿ ಅಂಗಡಿ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಕೃಷಿ ಸಹಾಯಕ ನಿರ್ದೇಶಕರಿಗೆ ಸೂಚನೆ ನೀಡಲಾಗಿದೆ ಎಂದು ತಾಲೂಕಾ ದಂಡಾಧಿಕಾರಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದರು. ಈ ಸಂದರ್ಭದಲ್ಲಿ ಸಹಾಯಕ ಕೃಷಿ ನಿರ್ದೇಶಕ ಶರಣಕುಮಾರ್, ಚಿಟ್ಟಗುಪ್ಪ ಕೃಷಿ ಸಹಾಯಕ ಅಧಿಕಾರಿ ಕೃಷ್ಣಾರೆಡ್ಡಿ, ಚಿಟ್ಟಗುಪ್ಪ PSI ಬಸಲಿಂಗಪ್ಪ, ಸ್ಥಳೀಯ ಪುರಸಭೆ ಸದಸ್ಯರಾದ ನಶೀರ್ ಹಕೀಂ, ರೈತರಾದ ಪ್ರಶಾಂತ್ ಸಿಂಗೀನ್, ಅಭಿಷೇಕ್ ಕುಮಾರ್, ಫಿರೋಜ್ ಖಾನ್, ಜಾಂದ್ ಭಾಯ್, ರೈತ ಮಹಿಳೆಯರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಿದ್ಯಾಸಾಗರ್, RJ32 ಕನ್ನಡ ನ್ಯೂಸ್, ಹುಮನಾಬಾದ್. ಇವತ್ತು ದಿನಾಂಕ 12/9/2025 ಬೆಳಗ್ಗೆ ಜಾವ 11:12 ಗಂಟೆಗೆ ನನಗೆ ವಿಷಯ ತಿಳಿದು ಬರುತ್ತದೆ. ಏನೆಂದರೆ ಚಿಟ್ಟಗುಪ್ಪ APMC ಮಾರ್ಕೆಟ್ನಲ್ಲಿ APMC ಮಾರ್ಕೆಟ್ ಗ್ರೋಮರ್ ಏಜೆನ್ಸಿಯವರು ಒಂದು ಫರ್ಟಿಲೈಸರ್ ಶಾಪ್ ಇರುತ್ತೆ. ಅಲ್ಲಿ ಸುಮಾರು ಅವರಿಗೆ 250ರಿಂದ 300 ಪಾಕೆಟ್ ಯೂರಿಯಾ ಬಂದಿದ್ದರೂ ಕೂಡ ಇನ್ನೂ ಗೋದಾಮಿನಲ್ಲಿ ಸುಮಾರು 146 ಪಾಕೆಟ್ ಅವೈಲೇಬಲ್ ಇರುತ್ತೆ. ಇದ್ದರೂ ಸಹ ಆ ಒಂದು ಗ್ರೋಮರ್ ಶಾಪಿನ ಮಾಲೀಕರು, ಫರ್ಟಿಲೈಸರ್ ದುಕಾನ್ ಮಾಲೀಕರು, ಅದು ಕೇವಲ ಒಂದು ವ್ಯಕ್ತಿಗೆ 30 ಪಾಕೆಟ್, ಒಬ್ಬರಿಗೆ 12, ಒಬ್ಬರು 8, ಈ ಥರ ಉಳ್ಳವರಿಗೆ ಅಥವಾ ಜೋರು ಧ್ವನಿ ಕೊಟ್ಟವರಿಗೆ ಆ ಥರ ಕೊಡುವ ವ್ಯಾಪಾರ ಆಗಿತ್ತು. ಆ ರೀತಿ ಕಂಪ್ಲೇಂಟ್ ಬಂದಿತ್ತು. ನಿಜವಾದ ರೈತ ಅಥವಾ ಹಳ್ಳಿಯಿಂದ ಬಂದಂಥ ನಿಜವಾದ ರೈತನಿಗೆ 1-2 ಪಾಕೆಟು ಸಹ ಕೊಡಲಾರದೆ ಆ ಥರ ವೇಟ್ ಮಾಡಿಸ್ತಾ ಇದ್ರು. ಅದನ್ನು ಗಮನಿಸಿ ನಾನು ಯಾಕೆ ಕೂತಿದ್ರಿ ಅಂತ ಕೇಳಿದಾಗ, ಇಲ್ಲ ನಮಗೆ ಯೂರಿಯಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಗ್ರೋಮರ್ ಶಾಪ್ನವರು ಅಂತ ತಿಳಿಸಿದ್ರು. ತದನಂತರ ನಾನು ಮ್ಯಾನೇಜರ್ ವಿಚಾರಿಸಿದಾಗ ಅವರು ಇಲ್ಲ ಸರ್ ನಾವು ಕೊಡ್ತಾ ಇದ್ದೀವಿ ಅಂತಂದರೆ, ಮತ್ತು ಇಲ್ಲ ಅಂತಂತ ಕೇಳಿದಾಗ ಇಲ್ಲ ನಮ್ಮಲ್ಲಿ ಅವೈಲೇಬಲ್ ಇಲ್ಲ ಅಮ್ಮ ಮಾತು ಕೂಡ ಅದನ್ನು ಸ್ಟಾರ್ಟಿಂಗಲ್ಲಿ. ನಂತರ ನಾನು ಗೋದಾಮಲ್ಲಿ ಚೆಕ್ ಮಾಡಿದಾಗ ಸುಮಾರು 146 ಪಾಕೆಟ್, 50 kgಯ 146 ಪಾಕೆಟ್ಗಳು ಯೂರಿಯಾ ಗೊಬ್ಬರ ಗೋದಾಮಲ್ಲಿ ಲಭ್ಯವಿರುತ್ತದೆ. ಆದರೂ ಸಹ ನಿಜವಾದ ರೈತ, ಹಳ್ಳಿಯಿಂದ ಬಂದಂಥ ರೈತನಿಗೆ ಅವರು ಅನಾವಶ್ಯಕವಾಗಿ ಗೊಬ್ಬರ ಇಲ್ಲ ಅಂತ ಹೇಳಿ ಕಳಿಸ್ತಾ ಇದ್ದರು. ಜೊತೆಯಲ್ಲಿ ಆ ಗೊಬ್ಬರ ಕಡ್ಡಾಯವಾಗಿ ಯೂರಿಯಾ ತೊಗೊಂಡ ನಂತರ ನಾನು ಬೇರೆ ಫರ್ಟಿಲೈಸರ್ 800, 900 ಬೇರೆ ಫರ್ಟಿಲೈಸರ್ ಸಹ ನೀನು ತೊಗೊಂಡಿದ್ರೆ ಮಾತ್ರ ನಿನಗೆ 1-2 ಪಾಕೆಟ್ ಕೊಡ್ತೀನಮ್ಮ ಒಂದು ಮಾತನ್ನು ಸಹ ರೈತರಿಗೆ ಹೇಳ್ತಾ ಇದ್ದ ನಾವು ಮ್ಯಾನೇಜರ. ಅದನ್ನು ಕೂಡ ನಾವು ಪರಿಶೀಲನೆ ಮಾಡಿ ನಾನು ಅಗ್ರಿಕಲ್ಚರ್ ಆಫೀಸರು ಮತ್ತು ನಮ್ಮ PSI ಅವರು ಜೊತೆಗೂಡಿ ಗೋದಾಮನ್ನು ತಪಾಸಣೆ ಮಾಡಿ ಅಲ್ಲಿ ಲಭ್ಯವಿಲ್ಲದೆ ಇದ್ದಂಥ ಎಲ್ಲ 146 ಪಾಕೆಟು ಅಲ್ಲಿ ಈಗಾಗಲೇ 10-15 ರೈತರಿಗೆ ನಾವು ಕೂಡಲೇ ವಿತರಣೆ ಮಾಡುವ ಒಂದು ವ್ಯವಸ್ಥೆ ಮಾಡಲಾಯಿತು. ನಂತರ ಉಳಿದ ಪಾಕೆಟು ಸಹ ನಾವು ನಿಖರವಾಗಿ ಮತ್ತು ನಿಜವಾದ ರೈತನಿಗೆ ಪರಿಶೀಲನೆ ಮಾಡಿ ಮತ್ತು ಒಬ್ಬರಿಗೆ ದೊಡ್ಡ ಮಟ್ಟದಲ್ಲಿ ಅಂದರೆ 30-50 ಪಾಕೆಟ್ ಕೊಡಲಾರದೆ ಪ್ರತಿಯೊಂದು ರೈತನಿಗೂ ಕೂಡ 3ರಿಂದ 4, 5 ಪಾಕೆಟ್ ಈ ಥರ ಎಲ್ಲರಿಗೂ ಈಕ್ವಲ್ ಆಗಿ ನೀವು ವಿತರಣೆ ಮಾಡಲು ನಾವು ನಿರ್ದೇಶನ ಕೊಡಲಾಗಿದೆ. ಜೊತೆಯಲ್ಲಿ ಈ ಒಂದು ಏನು ತಾವು ಕಂಪಲ್ಸರಿ ಔಷಧ ತೊಗೊಂಡ್ರೆ ಯೂರಿಯಾ ಕೊಡ್ತೀನಮ್ಮದಿರಲಿ ಅಥವಾ ಗೋದಾಮಿನಲ್ಲಿ 146 ಬ್ಯಾಗ್ಗಳನ್ನು ಲಭ್ಯವಿದ್ದರೂ ಸಹ ಅವರು ಲಭ್ಯವಿಲ್ಲ ಯೂರಿಯಾ ಗೊಬ್ಬರ ಅಂತ ರೈತರಿಗೆ ಹೇಳುವುದಲ್ಲ. ಇದನ್ನು ಪರಿಶೀಲಿಸಲಾಯಿತು. ಇದನ್ನು ಗಂಭೀರವಾಗಿ ಪರಿಶೀಲಿಸಿ ಮಾನ್ಯ ಜಿಲ್ಲಾಧಿಕಾರಿಗೆ ನಾವು ಈಗಾಗಲೇ ವರದಿ ಸಲ್ಲಿಸ್ತೇನೆ ಇವತ್ತು. ಜೊತೆಯಲ್ಲಿ ನಾವು ಅಗ್ರಿಕಲ್ಚರ್ ಆಫೀಸರು ಕೂಡ ಈ ಒಂದು ಗ್ರೋಮರ್ ಫರ್ಟಿಲೈಸರ್ ಶಾಪ್ ಏನಿದೆ ಇದರ ಮೇಲೆ ಕ್ರಮ ವಹಿಸುವಂತೆ ಈಗಾಗಲೇ ಸಹಾಯಕ ನಿರ್ದೇಶಕರು ಕೃಷಿ ಇಲಾಖೆ ಚಿಟ್ಟಗುಪ್ಪರವರಿಗೆ ಕೂಡ ಈಗಾಗಲೇ ನಾವು ನಿರ್ದೇಶನ ಕೊಡಲಾಗಿದೆ. ಅವರು ಕೂಡ ನಿಯಮಾನುಸಾರ ಕ್ರಮ ಕೈಗೊಳ್ಳುತ್ತೇನೆಂದು ಕೃಷಿ ಅಧಿಕಾರಿಗಳು ಸಹ ನಮ್ಮ ಗಮನಕ್ಕೆ ತಂದಿದ್ದಾರೆ ಮತ್ತು ಕ್ರಮ ಕೈಗೊಂಡು ವರದಿ ಸಲ್ಲಿಸ್ತೇನೆ ಅಂತ ತಿಳಿಸಿರುತ್ತಾರೆ. ಈ ಹಿಂದೆ ಸಹ ನಮ್ಮ ಅಗ್ರಿಕಲ್ಚರ್ ಅಧಿಕಾರಿಯು ಆ ಗ್ರೋಮರ್ ಶಾಪಿಗೆ ಭೇಟಿ ನೀಡಿ ಈ ಥರ ಒಂದು ವ್ಯಕ್ತಿಗೆ ನೀವು 20, 30, 50 ಬ್ಯಾಗ್ ಕೊಡೋದು ಸರಿಯಲ್ಲ, ಎಲ್ಲ ರೈತನಿಗೂ ತಾವು ಸಮಪಾಲಾಗಿ ಅವನಿಗೆ ಅವಶ್ಯಕತೆ ಇದ್ದಷ್ಟು ಸಮಪಾಲಾಗಿ ಮತ್ತು ಎಲ್ಲರೂ ಸರಿಯಾದ ಪ್ರಮಾಣದಲ್ಲಿ ವಿತರಣೆ ಮಾಡೋದು ತಿಳಿಸಿದರೂ ಕೂಡ ಜೊತೆಯಲ್ಲಿ ತಿಳಿಸಿದಲ್ಲ ಅಷ್ಟೇ ಅಲ್ಲ, ಜೊತೆಯಲ್ಲಿ ಒಂದು ನೋಟಿಸ್ ಸಹ ಗ್ರೋಮರ್ ಶಾಪಿಗೆ ಕೊಟ್ಟಿರುತ್ತಾರೆ. ಆದರೂ ಅದನ್ನು ಕೂಡ ಆ ಮ್ಯಾನೇಜರನ್ನು ಪರಿಗಣಿಸದೆ ಉಡಾಫೆಯಾಗಿ ಅದನ್ನು ನಿರ್ಲಕ್ಷ್ಯ ವಹಿಸಿ ಪುನಃ ಆ ನೋಟಿಸ್ ಕೊಟ್ಟ ನಂತರವೂ ಸಹ
ಒಂದು ರೈತನಿಗೆ 30 ಬ್ಯಾಗನ್ನು ಕೊಟ್ಟಿರ್ತಾನೆ, ನಂತರ 12 ಬ್ಯಾಗ್ ಕೊಟ್ಟಿರ್ತಾನೆ ಒಂದು ರೈತನಿಗೆ, ಇನ್ನೊಂದು ರೈತನಿಗೆ 8 ಬ್ಯಾಗ್ಗಳನ್ನು ಕೊಟ್ಟಿರ್ತಾನೆ. ಹೀಗಾಗಿ ಅಧಿಕ ಪ್ರಮಾಣದಲ್ಲಿ ಅವನು ವಿತರಣೆ ಮಾಡಿರುತ್ತಾನೆ. ಅದನ್ನು ಕೂಡ ಅವರು ಇವನ ತಪ್ಪು ರಿಪೀಟ್ ಆಗಿದ್ದು ಕೂಡ ಸಾಬೀತಾಗಿರುತ್ತದೆ. ಹೀಗಾಗಿ ಅವನ ವಿರುದ್ಧ ಶಿಸ್ತು ಕ್ರಮಕ್ಕಾಗಿ ನಾವು ಅಗ್ರಿಕಲ್ಚರ್ ಆಫೀಸರಿಂದ ಶಿಸ್ತು ಕ್ರಮ ಕೂಡ ನಾವು ಮಾಡ್ತೀವಿ. ಮಾಡಲು ಕೂಡ ನಾವು ಚುಡುಗುಪ್ಪ ಅಧಿಕಾರಿಗಳು ಕೂಡ ತಿಳಿಸಿದ್ದೇನೆ. ಅವರು ಅದನ್ನು ಶಿಸ್ತು ಆ ಗ್ರೋಮರ್ ಒಂದು ಶಾಪಿಗೆ ಶಿಸ್ತು ಕ್ರಮ ಕೈಗೊಳ್ಳಲು ಎಲ್ಲ ರೀತಿ ಅವರು ವರದಿ ಸಲ್ಲಿಸಲಿಕ್ಕೆ ಸಿದ್ಧತೆ ಕೈಗೊಂಡಿದ್ದಾರೆ.